ನಮಸ್ಕಾರ ಸ್ನೇಹಿತರೆ, ಸಖತ್ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಕೆಂಡದ ಮೇಲೆ ಚಿಕನ್ ತಂದೂರಿ ಕಬಾಬ್ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಫಸ್ಟ್ ಮ್ಯಾರಿನೇಷನ್ ಮಾಡಬೇಕು. ಅದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ. 200 ml ಮೊಸರು, 1 ಟೀ ಸ್ಪೂನ್ ಶುಂಠಿ ಪೇಸ್ಟು, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, 2 ಟೀ ಸ್ಪೂನ್ ಕಾಳು ಮೆಣಸು ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಳ್ಳೋಣ. ಕೊನೆಗೆ 2 ಟೀ ಸ್ಪೂನ್ ನಿಂಬೆ ರಸ ಹಾಕೊಳ್ಳೋಣ. ಈ ನಿಂಬೆ ರಸ ಮತ್ತು ಮೊಸರು ಹಾಕಿದ್ರಿಂದ ಚಿಕನ್ ತುಂಬ ರುಚಿಯಾಗಿ ಮತ್ತು ಒಂದು ರೀತಿಯಲ್ಲಿ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಇದನ್ನ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 kg ಚಿಕನ್ ಏನಿದೆ ಅದನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಇರಲಿ ಪೀಸಸ್ಸು. ಸ್ವಲ್ಪ ಸಣ್ಣಗಿರೋದಾದರೆ ಮಾಂಸ ಬೇಯಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಈ ಫಸ್ಟ್ ಮ್ಯಾರಿನೇಷನ್ ಏನಿದೆ ನಾವು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅದು ಇಡಲೇಬೇಕು. ಈಗ ಇಡೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತದೆ. ಸ್ವಲ್ಪ ಜಾಸ್ತಿ ಕೂಡ ಇಡ್ಬೋದು, ಹಾಫ್ ಆನ್ ಅವರ್ ಸಾಕು ಅನಿಸುತ್ತೆ. ಈಗ ನಾವು ಸೆಕೆಂಡ್ ಮ್ಯಾರಿನೇಷನ್ಗೆ ಏನೆಲ್ಲ ಬೇಕಾಗುತ್ತೆ ಅದು ನೋಡೋಣ. ಒಂದು 5 ರಿಂದ 7 ಬ್ಯಾಡಿಗೆ ಮೆಣಸಿನ್ಕಾಯಿ, 1 ಪುಲಾವ್ ಎಲೆ, 3 ರಿಂದ 4 ಏಲಕ್ಕಿ, 5 ರಿಂದ 6 ಲವಂಗ, 2 ಟೀ ಸ್ಪೂನ್ ಧನಿಯಾ ಕಾಳು, 1 ಟೀ ಸ್ಪೂನ್ ಸೋಂಪು ಕಾಳು, 1 ಟೀ ಸ್ಪೂನ್ ಜೀರಾ ಕಾಳು. ಇಷ್ಟೆಲ್ಲ ಆದಮೇಲೆ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ತವ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಆಗ್ತಿದ್ದಂಗೆ ನಮ್ಗೆ ಗೊತ್ತಾಗುತ್ತೆ, ಆ ಫ್ಲೇವರ್ ನಮಗೆ ಸಿಗ್ತಾ ಹೋಗುತ್ತೆ. ಚೆನ್ನಾಗಿ 2 ರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಅದನ್ನು ಮಿಕ್ಸರ್ಗೆ ಹಾಕಿ ಹುಡಿ ಮಾಡ್ಕೊಳ್ಳೋಣ. ಇದೆ ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ಬದಲಿಗೆ ಸ್ವಲ್ಪ ಗರ್ಗರಿಯಾಗಿರಲಿ. ಹೀಗಿರೋದಾದರೆ ಚಿಕನ್ ಮೇಲೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಇದಕ್ಕೆ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಳ್ಳೋಣ, 2 ಹಸಿಮೆಣಸಿನ್ಕಾಯಿ, 1/4 ಕಪ್ ಧನಿಯಾ, ಒಂದು ಅರ್ಧ ಟೊಮಾಟೊ, ಅರ್ಧ ದೊಣ್ಣೆ ಮೆಣಸಿನ್ಕಾಯಿ. ಇದೆಲ್ಲ ಹಾಕಿದ್ಮೇಲೆ ಗರಿಗರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಏನನ್ನು ಹಾಫ್ ಆನ್ ಅವರ್ಗಂತ ಮ್ಯಾರಿನೇಷನ್ಗೋಸ್ಕರ ಇಟ್ಟಿದ್ವಿ ಅದನ್ನು ಆಚೆ ತೆಗೆದು ಇವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಗರಿಗರಿಯಾಗಿರೋ ಪೇಸ್ಟ್ ಏನಿದೆ ಅದನ್ನು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಆ ಟೆಕ್ಸ್ಚರ್ ಏನಿದೆ ನಮ್ಗೆ ಫೀಲ್ ಆಗುತ್ತೆ. ಹೀಗೆ ಗರಿಗರಿಯಾಗಿ ಮಾಡ್ಕೊಂಡಿದ್ದರಿಂದ ಆ ಚಿಕನ್ ಮೇಲೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ 1 ಅವರ್ ಆದರೂ ನಾವು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಲೇಬೇಕು. 2 ರಿಂದ 3 ಅವರ್ ಇಡೋದಾದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ 1 ಅವರ್ ಇಡ್ಲಿಕ್ಕೆ ನಾವು ಟ್ರೈ ಮಾಡೋಣ. ಇವತ್ತು ನಾವು ಮಾಡಿರೋ ರೆಸಿಪಿ ಏನಿದೆ ಅದನ್ನು ತವ ಮೇಲೆ ಕೂಡ ಮಾಡ್ಬೋದು. ಕೆಂಡದ ಮೇಲೆ ಸುಡ್ತಿರೋದ್ರಿಂದ ಈ ಥರ ಸ್ಕ್ಯೂವರ್ಸ್ ಇರೋದಾದರೆ ನಮ್ಗೆ ಈಸಿಯಾಗಿ ಮಾಡಲಿಕ್ಕಾಗುತ್ತೆ. ಇದ್ರ ಫ್ಲೇವರ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಇದ್ರ ಮೇಲೆ ನಾವೇನು ಮಾಡೋಣ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದೊಂದು ಲೇಯರ್ ಹಾಕೋದಾದ್ರೆ ತುಪ್ಪ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಅದು ಕೊಡುತ್ತೆ. ಕೆಂಡದ ಮೇಲೆ ಸುಡಬೇಕಾದ್ರೆ ಒಂದು ವಿಷಯ ನೆನಪಲ್ಲಿ ಇಡಬೇಕು, ಆವಾಗವಾಗ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು. ಇಲ್ಲಾಂದರೆ ಒಂದೇ ಕಡೆ ಸುಡೋದಾದರೆ ಕಪ್ಪಗಾಗಿ ಒಂದು ರೀತಿಯಲ್ಲಿ ಕಹಿ ಫ್ಲೇವರ್ ಕೊಡುತ್ತೆ. ಸ್ನೇಹಿತರೆ, ಇವತ್ತಿನ ಚಿಕನ್ ತಂದೂರಿ ಕಬಾಬ್ ಏನಿದೆ ತುಂಬ ಚೆನ್ನಾಗಿ ತುಂಬ ಜ್ಯೂಸಿಯಾಗಿ ಬಂದಿದೆ. ಪುದೀನ ಚಟ್ನಿ ಇಲ್ಲಾಂದರೆ ಗಾರ್ಲಿಕ್ ಮೈನಸ್ ಇರೋದಾದರೆ ಅದಿನ್ನೂ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ. ಇದನ್ನು ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಕೆಲವೇ ಸಾಮಗ್ರಿ ಉಪಯೋಗಿಸಿ ಮನೆಯಲ್ಲೇ ಮಾಡ್ಬೋದು. ಟ್ರೈ ಮಾಡಿ ನೋಡಿ ನೀವು ಕೂಡ. ಹಾಗಾದರೆ ಸ್ನೇಹಿತರೆ, ಇವತ್ತು ನಮ್ಮ ವಿಡಿಯೋ ಏನಿದೆ ಇಲ್ಲಿಗೆ ಮುಗಿತದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಅವರೆಲ್ಲರೂ ನಮ್ಮ ಚಾನಲ್ನ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಲೇಬೇಡಿ. ಥ್ಯಾಂಕ್ ಯು.